ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಶ್ಚಿಕ ರಾಶಿಯ ಆತ್ಮೀಯ ಬಂಧುಗಳೇ, ನಾವು ರಾಶಿ ಚಕ್ರದ ಅತ್ಯಂತ ರಹಸ್ಯಮಯ, ದೃಢ ಸಂಕಲ್ಪದ ಹಾಗೂ ಶಕ್ತಿಶಾಲಿ ರಾಶಿಯಾದ ವೃಶ್ಚಿಕ ರಾಶಿಯವರ ಮೇ ತಿಂಗಳ ಸಂಪೂರ್ಣ ಮಹಾಭವಿಷ್ಯದ ಬಗ್ಗೆ ಅತ್ಯಂತ ವಿವರವಾಗಿ ತಿಳಿದುಕೊಳ್ಳೋಣ. ಮುಖ್ಯವಾಗಿ ಮೇ 20ರಿಂದ ಮೇ 30ರವರೆಗಿನ ಸಮಯ ನಿಮ್ಮ ಜೀವನದಲ್ಲಿ ಎಂತಹ ದೊಡ್ಡ ಬದಲಾವಣೆಗಳನ್ನು ತರಲಿದೆ, ಯಾರ ಬಗ್ಗೆ ನೀವು ಅತ್ಯಂತ ಜಾಗರೂಕರಾಗಿರಬೇಕು, ನಿಮ್ಮ ನೆರೆಹೊರೆಯವರಿಂದ ಅಥವಾ ನಿಮ್ಮ ಆತ್ಮೀಯರಿಂದಲೇ ನಿಮಗೆ ಎಂತಹ ಕಂಟಕ ಇದೆ ಎನ್ನುವುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿವರಿಸಲಿದ್ದೇವೆ. ವಿಡಿಯೋವನ್ನು ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಯಾಕೆಂದರೆ ಈ ವಿಡಿಯೋದ ಮಧ್ಯದಲ್ಲಿ ಮತ್ತು ಕೊನೆಯಲ್ಲಿ ನಿಮ್ಮ ಶತ್ರುಗಳ ಹೆಸರು ಮತ್ತು ಅವರ ಹಳ್ಳಿಯ ಸುಳಿವನ್ನು ನಾವು ಬಿಚ್ಚಿಟ್ಟಿದ್ದೇವೆ. ಹಾಗಾಗಿ ತಕ್ಷಣವೇ ವಿಡಿಯೋ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಜೈ ಶನಿದೇವ್ ಅಥವಾ ಜೈ ಮಾತಾದೆ ಅಂತ ಈಗಲೇ ಬರೀರಿ. ಇದರಿಂದ ಶನಿದೇವನ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಸದಾ ಇರುತ್ತೆ. ವೃಶ್ಚಿಕ ರಾಶಿಯ ಬಂಧುಗಳೇ, ನಿಮ್ಮ ರಾಶಿಯಾಧಿಪತಿ ಸಾಕ್ಷಾತ್ ಶನಿದೇವ, ಸಾಕ್ಷಾತ್ ಮಂಗಳದೇವ. ಮಂಗಳನ ಪ್ರಭಾವದಿಂದಾಗಿ ನೀವು ಸದಾ ಒಳಗಣ್ಣು ಉಳ್ಳವರು, ತೀಕ್ಷ್ಣ ಬುದ್ಧಿಯವರು, ಯಾರನ್ನು ಕೂಡ ಸುಲಭವಾಗಿ ನಂಬದ ಹಾಗೂ ಅನ್ಯಾಯವನ್ನು ಎಂದಿಗೂ ಸಹಿಸದ ಸ್ವಭಾವದವರಾಗಿರ್ತೀರ. ನಿಮ್ಮ ಜೀವನದಲ್ಲಿ ನೆಮ್ಮದಿ ಎನ್ನುವುದೇ ಇಲ್ಲದಂತಾಗಿದೆ ಅಲ್ವಾ? ನೀವು ಯಾರಿಗೆ ಒಳ್ಳೆಯದನ್ನು ಮಾಡಲು ಪ್ರಯತ್ನ ಮಾಡ್ತಿರ್ತೀರೋ, ಆದರೆ ಅವರೇ ನಿಮಗೆ ಬೆನ್ನಿಂದೆ ಚೂರಿ ಹಾಕುವ ಕೆಲಸ ಮಾಡ್ತಿರ್ತಾರೆ. ನಿಮ್ಮ ಸ್ವಂತ ನೆರೆಹೊರೆಯವರು ಅಂದರೆ ನಿಮ್ಮ ಪಕ್ಕದ ಮನೆಯವರೇ ನಿಮ್ಮ ಆಂತರಿಕ ಶಕ್ತಿ ಮತ್ತು ಪ್ರಗತಿಯನ್ನು ನೋಡಿ ಒಳಗೊಳಗೆ ಅಸೂಯೆ ಪಡ್ತಾ ಇದ್ದಾರೆ. ನಿಮ್ಮ ಮುಖದ ಮುಂದೆ ತುಂಬ ಸಿಹಿಯಾಗಿ ಮಾತನಾಡುವ ಇವರು ನಿಮ್ಮ ಬೆನ್ನ ಹಿಂದೆ ನಿಮ್ಮ ಹೆಸರನ್ನು ಕೆಡಿಸೋದಕ್ಕೆ ಸುಳ್ಳು ವದಂತಿಗಳನ್ನು ಹರಡ್ತಾ ಇದ್ದಾರೆ. ನಿಮ್ಮ ದೌರ್ಬಲ್ಯಗಳನ್ನು ತಿಳಿದುಕೊಂಡು ನಿಮ್ಮನ್ನು ಸಮಾಜದಲ್ಲಿ, ನಿಮ್ಮ ಕೆಲಸದ ಜಾಗದಲ್ಲಿ ಅಥವಾ ಹಳ್ಳಿಯಲ್ಲಿ ಅವಮಾನ ಮಾಡೋದಕ್ಕೆ ಸಂಚನ್ನು ರೂಪಿಸ್ತಾ ಇದ್ದಾರೆ. ಆದರೆ ನೀವು ಎಲ್ಲವನ್ನ ಸಹಿಸಿಕೊಂಡು ತಾಳ್ಮೆಯಿಂದ ಇರೋದ್ರಿಂದ ನಿಮ್ಮ ಈ ಮೌನವನ್ನು ಶತ್ರುಗಳು ನಿಮ್ಮ ದೌರ್ಬಲ್ಯ ಅಂತ ತಪ್ಪಾಗಿ ಭಾವಿಸ್ತಾ ಇದ್ದಾರೆ. ಆದರೆ ವೃಶ್ಚಿಕ ರಾಶಿಯವರೇ, ಈಗ ಕಾಲ ಬದಲಾಗ್ತಾ ಇದೆ. ಮೇ 17ರಂದು ನಡೆಯಲಿರುವ ಶನಿದೇವರ ಮತ್ತು ಬುಧನ ಈ ಶುಭ ಸಂಯೋಜನೆಯು ವೃಶ್ಚಿಕ ರಾಶಿಯವರಿಗೆ ರಾಜಯೋಗದಂತಹ ಸೌಕರ್ಯಗಳನ್ನು ನೀಡಲಿದೆ. ನಿಮ್ಮ ಮಾನಸಿಕ ಒತ್ತಡಗಳು ದೂರವಾಗಿ ಕಳೆದು ಹೋಗಿದ್ದ ಮನಸ್ಸಿನ ಶಾಂತಿ ಮತ್ತು ನೆಮ್ಮದಿ ಮತ್ತೆ ನಿಮ್ಮದಾಗುತ್ತೆ. ಈ ಮೇ ತಿಂಗಳಲ್ಲಿ ನಿಮಗೆ ಸಿಗಲಿರುವ ಮೊದಲ ದೊಡ್ಡ ಖುಷಿ ಏನೆಂದರೆ ಅದು ನಿಮ್ಮ ಸಮಾಜದಲ್ಲಿ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಸಿಗುವ ಗೌರವ ಮತ್ತು ಕೀರ್ತಿ. ಈ ಹಿಂದೆ ನಿಮ್ಮ ಬಗ್ಗೆ ತಪ್ಪು ತಿಳುವಳಿಕೆ ಹೊಂದಿದ್ದ ಜನರು, ನಿಮ್ಮ ವಿರೋಧಿಗಳು ಹರಡಿದ ಸುಳ್ಳು ಮಾತುಗಳನ್ನು ನಂಬಿದವರು ಈಗ ತಾವಾಗಿಯೇ ಬಂದು ನಿಮ್ಮ ಮುಂದೆ ತಲೆಬಾಗಲಿದ್ದಾರೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಮನ್ನಣೆ ಸಿಗುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಮೇಲಾಧಿಕಾರಿಗಳ ಜೊತೆ ಅಂದರೆ ನಿಮ್ಮ ಬಾಸ್ ಜೊತೆ ಅತ್ಯಂತ ಮಧುರವಾದ ಸಂಬಂಧ ಏರ್ಪಡುತ್ತೆ. ನಿಮ್ಮ ಕೆಲಸದ ಸಾಮರ್ಥ್ಯವನ್ನು ನೋಡಿ ನಿಮಗೆ ಉನ್ನತ ಹುದ್ದೆ ಅಥವಾ ಪ್ರಮೋಷನ್ ಸಿಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇವೆ. ನಿಮ್ಮ ಶತ್ರುಗಳು ಬೇರೆ ಎಲ್ಲೋ ಇಲ್ಲ, ನಿಮ್ಮ ನೆರೆಹೊರೆಯವರೇ ಆಗಿದ್ದಾರೆ. ಅವರು ಕೊಡುವ ಸ್ವೀಟ್ಸ್ ಆಗಲಿ, ತಿಂಡಿ ಆಗಲಿ, ಏನೇ ಆಗಲಿ ತಿನ್ನೋದಕ್ಕೆ ಹೋಗಬೇಡಿ. ಮುಲಾಜಿಗೆ ಬಿದ್ದು ತಿಂದಿರಂದರೆ ನಿಮ್ಮ ಆರೋಗ್ಯವನ್ನು ನೀವೇ ಕೆಡಿಸ್ಕೋಬೇಕಾಗುತ್ತೆ. ನೀವು ನಿರಾಕರಿಸುವ ಧೈರ್ಯವನ್ನು ಬೆಳೆಸ್ಕೊಳ್ಬೇಕು. ಮುಲಾಜಿಗೆ ಬಿದ್ದು ಯಾರೋ ಕೊಟ್ಟಿದ್ದನ್ನು ನೀವು ತಿಂದರೆ ನಿಮ್ಮ ಆರೋಗ್ಯದಲ್ಲಿ ಏರುಪೇರಾಗ್ಬೋದು. ಯಾವುದೇ ಸಣ್ಣ ಆರೋಗ್ಯದ ಏರುಪೇರಾದರೂ ಕೂಡ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ. ಈಗ ನಿಮ್ಮ ಆ ಶತ್ರುಗಳ ಸುಳಿವನ್ನು ನೋಡೋದಾದರೆ ಅವರು ಬೇರೆಲ್ಲೂ ಇಲ್ಲ, ನಿಮ್ಮ ಸ್ವಂತ ಪರಿಸರದಲ್ಲೇ ಇದ್ದಾರೆ. ಆ ವ್ಯಕ್ತಿ ಹೆಸರ ಮೊದಲ ಹೆಸರು NY ಮತ್ತು S ಈ ಅಕ್ಷರದಿಂದ ಪ್ರಾರಂಭವಾಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಆ ವ್ಯಕ್ತಿ ನಿಮ್ಮ ನೆರೆಹೊರೆಯ ಹಳ್ಳಿಯವರಾಗಿರ್ಬೋದು ಅಥವಾ ನಿಮ್ಮ ಹಳ್ಳಿಯ ಈಶಾನ್ಯ ದಿಕ್ಕಿನಲ್ಲಿ ವಾಸಿಸುವವರಾಗಿರ್ಬೋದು. ಅವರು ನಿಮ್ಮ ಸೌಮ್ಯ ಸ್ವಭಾವದ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಆದರೆ ನೀವು ಯಾವುದಕ್ಕೂ ಕೂಡ ಹೆದರುವ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ಯಾಕೆಂದರೆ ನಿಮ್ಮ ಜೊತೆ ಸಾಕ್ಷಾತ್ ಶನಿದೇವರ ಆಶೀರ್ವಾದ ಇದೆ. ನೀವು ಕೇವಲ ನಿಮ್ಮ ಸೈಲೆಂಟ್ ಮತ್ತು ತಾಳ್ಮೆಯ ಸ್ವಭಾವವನ್ನು ಮುಂದುವರಿಸಿ ಅವರ ಅಹಂಕಾರದ ಮಾತುಗಳಿಗೆ ನೀವೇನು ಪ್ರತಿಕ್ರಿಯೆ ನೀಡಬೇಡಿ. ನಿಮ್ಮ ಯಶಸ್ಸೇ ಅವರಿಗೆ ಎಲ್ಲವನ್ನ ಉತ್ತರಿಸುತ್ತೆ. ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಜೈ ಶ್ರೀ ಮಾತಾ ಅಂತ ಕಮೆಂಟ್ ಮಾಡಿ. ಆ ತಾಯಿ ನಿಮಗೆಲ್ಲರಿಗೂ ಕೂಡ ಒಳ್ಳೇದು ಮಾಡ್ತಾರೆ ಅಂತ ಹಾರೈಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.